ಸುಮಾರು ಕಡೆ ರಸ್ತೆ ಬದಿಯಲ್ಲಿ, ಕೆಲವು ಕಡೆ ಪಾದಾಚಾರಿ ಮಾರ್ಗದಲ್ಲಿ ಸುಮಾರು ಗಾಡಿಗಳನ್ನ ಅಲ್ಲೇ ಏನು ಬೀಡಾಡಿ ಗಾಡಿಗಳಂತಾರ ಅದನ್ನ ಅಬಂಡೆಂಟ್ ವೆಹಿಕಲ್ಸ್, ಬೀಡಾಡಿ ಗಾಡಿಗಳು ಬಿದ್ದಿದ್ದಾವೆ. ಎಲ್ಲೋ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅದ್ರ ಮೇಲೆ ನೋಟಿಸ್ ಅನ್ನ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿ ಅಂತೇಳಿ. ನಾವು ಈ ಕೆಲಸವನ್ನು ಕೂಡ ಜುಲೈ 1ರಿಂದ ಆರಂಭ ಮಾಡ್ತೇವೆ. ನೋಟಿಸ್ ಅಂಟಿಸ್ತೇವೆ. ಅದರಲ್ಲಿ ಜುಲೈ 10ನೇ ತಾರೀಕು ಒಳಗಡೆ ಬೀಡಾಡಿ ಗಾಡಿಗಳನ್ನ ಅವ್ರು ಎತ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ತಗೊಂಡೋಗಿ ಅದನ್ನ ಎಲ್ಲೋ ಗುಜರಿಗೆ ಹಾಕಿ ಅಲ್ಲಿ ಆಕ್ಷನ್ ಮಾಡಿ ಮಾರಾಟ ಮಾಡ್ಬೇಕಾಗತ್ತೆ. ನಿಮ್ಗೆ ಬೇಕಾದ್ರೆ ತಗೊಂಡೋಗಿ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ಅಲ್ವಾ ನಿಮ್ ಖಾಸಗಿ ಜಾಗದಲ್ಲಿ ಇಟ್ಕೊಳ್ಳಿ. ರಸ್ತೆ ಇದನ್ನೆಲ್ಲ ನಿಮ್ ಬೀಡಾಡಿ ಗಾಡಿಗಳನ್ನ ಬಿಸಾಕೋದಿಕ್ಕೆ ರಸ್ತೆ ಕಸ ಎಸೆಯೋ ಜಾಗ ಅಲ್ಲ. ಸೊ ಜುಲೈ 1 ನಾವು ಸ್ಟಿಕ್ಕರ್ ಹಾಕೋದಿಕ್ಕೆ ಶುರು ಮಾಡ್ತೇವೆ. ಜುಲೈ 10ರಿಂದ ಈ ಗಾಡಿಗಳನ್ನ ಎತ್ಕೊಂಡೋಗಿ ಎಲ್ಲಾದ್ರೂ ಬಿಸಾಕಿ ಅಲ್ಲಿ ಆಕ್ಷನ್ ಮಾಡ್ಬೇಕಾಗತ್ತೆ. ಅಷ್ಟ್ರೊಳಗಡೆ ನೀವು ದಯವಿಟ್ಟು ತಗೊಂಡ್ಬಿಡಿ, ಎತ್ಕೊಂಡ್ಬಿಡಿ. ಜನಗಳು ಓಡಾಡೋ ಜಾಗದಲ್ಲಿ ತಗೊಂಡ್ ಬಂದು ನೀವು ಗಾಡಿಗಳನ್ನ ಅಲ್ಲಿ ಅಡ್ಡ ಹಾಕಿ ಜನಗಳು ಓಡಾಡೋದಿಕ್ಕೆ ತೊಂದರೆ ಮಾಡೋದನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಜೊತೆಗೆ ಕೆಲವು ಸಾರ್ವಜನಿಕರು ಹಾಗೂ ಸಮಾಜದ ಅನೇಕ ಸಿವಿಲ್ ಸೊಸೈಟಿ ಆಕ್ಟಿವಿಸ್ಟ್ಗಳು ಏನ್ ಹೇಳಿದ್ರು ಅಂದ್ರೆ, ಇದೆಲ್ಲ ಸರಿ ಎನ್ಫೋರ್ಸ್ಮೆಂಟ್, ಆದ್ರೆ ನೀವು ಫುಟ್ಪಾತ್ ಅಲ್ಲಿ ಓಡಾಡಿ ಅಂದ್ರೆ ಕೆಲವು ಕಡೆ ಅಲ್ಲಿ ಸ್ಲ್ಯಾಬ್ ಮುರಿದೋಗಿರುತ್ತೆ, ಕೆಲವು ಕಡೆ ಪಾದಾಚಾರಿ ಮಾರ್ಗ ಓಡಾಡೋದಿಕ್ಕೆ ಅಲ್ಲಿ ಸರಿ ಇರೋದಿಲ್ಲ, ಲೆವೆಲ್ ಇರೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಕಾರ್ಪೊರೇಷನ್ ಕಮಿಷನರ್ಸ್ ಹತ್ರ ಮಾತಾಡಿ ಇದಕ್ಕೆ ಅವರು 70 ಕೋಟಿ ರೂಪಾಯಿಯನ್ನ ಈ ಪಾದಾಚಾರಿ ಮಾರ್ಗಗಳ ರಿಪೇರಿಗೆ ಉಪಯೋಗಿಸ್ಬೇಕು. ಈ ಪಾದಾಚಾರಿ ಮಾರ್ಗ ಏನು ಫುಟ್ಪಾತ್ ಕನ್ಸ್ಟ್ರಕ್ಷನ್ಗೆ ಅಲ್ಲ, ಇರೋ ಫುಟ್ಪಾತ್ಗಳಲ್ಲಿ ಏನಾದ್ರೂ ನ್ಯೂನ್ಯತೆಗಳಿದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ, ರಿಪೇರ್ಗೆ, ರಿಸ್ಟೋರೇಷನ್ಗೆ 5 ಕಾರ್ಪೊರೇಷನ್ ಅಲ್ಲಿ 70 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚು ಮಾಡಿ ಈ ಎಲ್ಲಾ ಫುಟ್ಪಾತ್ ಅಲ್ಲ, ಅಟ್ಲೀಸ್ಟ್ 2000 ಕಿಲೋಮೀಟರ್ ಫುಟ್ಪಾತ್ ಅನ್ನ ತತ್ಕ್ಷಣ ರಿಪೇರಿ ಕೈಗೆತ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಸುಮಾರು ಕಡೆ ರಸ್ತೆ ಬದಿಯಲ್ಲಿ, ಕೆಲವು ಕಡೆ ಪಾದಾಚಾರಿ ಮಾರ್ಗದಲ್ಲಿ ಸುಮಾರು ಗಾಡಿಗಳನ್ನ ಅಲ್ಲೇ ಏನು ಬೀಡಾಡಿ ಗಾಡಿಗಳಂತಾರ ಅದನ್ನ ಅಬಂಡೆಂಟ್ ವೆಹಿಕಲ್ಸ್, ಬೀಡಾಡಿ ಗಾಡಿಗಳು ಬಿದ್ದಿದ್ದಾವೆ. ಎಲ್ಲೋ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅದ್ರ ಮೇಲೆ ನೋಟಿಸ್ ಅನ್ನ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿ ಅಂತೇಳಿ. ನಾವು ಈ ಕೆಲಸವನ್ನು ಕೂಡ ಜುಲೈ 1ರಿಂದ ಆರಂಭ ಮಾಡ್ತೇವೆ. ನೋಟಿಸ್ ಅಂಟಿಸ್ತೇವೆ. ಅದರಲ್ಲಿ ಜುಲೈ 10ನೇ ತಾರೀಕು ಒಳಗಡೆ ಬೀಡಾಡಿ ಗಾಡಿಗಳನ್ನ ಅವ್ರು ಎತ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ತಗೊಂಡೋಗಿ ಅದನ್ನ ಎಲ್ಲೋ ಗುಜರಿಗೆ ಹಾಕಿ ಅಲ್ಲಿ ಆಕ್ಷನ್ ಮಾಡಿ ಮಾರಾಟ ಮಾಡ್ಬೇಕಾಗತ್ತೆ. ನಿಮ್ಗೆ ಬೇಕಾದ್ರೆ ತಗೊಂಡೋಗಿ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ಅಲ್ವಾ ನಿಮ್ ಖಾಸಗಿ ಜಾಗದಲ್ಲಿ ಇಟ್ಕೊಳ್ಳಿ. ರಸ್ತೆ ಇದನ್ನೆಲ್ಲ ನಿಮ್ ಬೀಡಾಡಿ ಗಾಡಿಗಳನ್ನ ಬಿಸಾಕೋದಿಕ್ಕೆ ರಸ್ತೆ ಕಸ ಎಸೆಯೋ ಜಾಗ ಅಲ್ಲ. ಸೊ ಜುಲೈ 1 ನಾವು ಸ್ಟಿಕ್ಕರ್ ಹಾಕೋದಿಕ್ಕೆ ಶುರು ಮಾಡ್ತೇವೆ. ಜುಲೈ 10ರಿಂದ ಈ ಗಾಡಿಗಳನ್ನ ಎತ್ಕೊಂಡೋಗಿ ಎಲ್ಲಾದ್ರೂ ಬಿಸಾಕಿ ಅಲ್ಲಿ ಆಕ್ಷನ್ ಮಾಡ್ಬೇಕಾಗತ್ತೆ. ಅಷ್ಟ್ರೊಳಗಡೆ ನೀವು ದಯವಿಟ್ಟು ತಗೊಂಡ್ಬಿಡಿ, ಎತ್ಕೊಂಡ್ಬಿಡಿ. ಜನಗಳು ಓಡಾಡೋ ಜಾಗದಲ್ಲಿ ತಗೊಂಡ್ ಬಂದು ನೀವು ಗಾಡಿಗಳನ್ನ ಅಲ್ಲಿ ಅಡ್ಡ ಹಾಕಿ ಜನಗಳು ಓಡಾಡೋದಿಕ್ಕೆ ತೊಂದರೆ ಮಾಡೋದನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಜೊತೆಗೆ ಕೆಲವು ಸಾರ್ವಜನಿಕರು ಹಾಗೂ ಸಮಾಜದ ಅನೇಕ ಸಿವಿಲ್ ಸೊಸೈಟಿ ಆಕ್ಟಿವಿಸ್ಟ್ಗಳು ಏನ್ ಹೇಳಿದ್ರು ಅಂದ್ರೆ, ಇದೆಲ್ಲ ಸರಿ ಎನ್ಫೋರ್ಸ್ಮೆಂಟ್, ಆದ್ರೆ ನೀವು ಫುಟ್ಪಾತ್ ಅಲ್ಲಿ ಓಡಾಡಿ ಅಂದ್ರೆ ಕೆಲವು ಕಡೆ ಅಲ್ಲಿ ಸ್ಲ್ಯಾಬ್ ಮುರಿದೋಗಿರುತ್ತೆ, ಕೆಲವು ಕಡೆ ಪಾದಾಚಾರಿ ಮಾರ್ಗ ಓಡಾಡೋದಿಕ್ಕೆ ಅಲ್ಲಿ ಸರಿ ಇರೋದಿಲ್ಲ, ಲೆವೆಲ್ ಇರೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಕಾರ್ಪೊರೇಷನ್ ಕಮಿಷನರ್ಸ್ ಹತ್ರ ಮಾತಾಡಿ ಇದಕ್ಕೆ ಅವರು 70 ಕೋಟಿ ರೂಪಾಯಿಯನ್ನ ಈ ಪಾದಾಚಾರಿ ಮಾರ್ಗಗಳ ರಿಪೇರಿಗೆ ಉಪಯೋಗಿಸ್ಬೇಕು. ಈ ಪಾದಾಚಾರಿ ಮಾರ್ಗ ಏನು ಫುಟ್ಪಾತ್ ಕನ್ಸ್ಟ್ರಕ್ಷನ್ಗೆ ಅಲ್ಲ, ಇರೋ ಫುಟ್ಪಾತ್ಗಳಲ್ಲಿ ಏನಾದ್ರೂ ನ್ಯೂನ್ಯತೆಗಳಿದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ, ರಿಪೇರ್ಗೆ, ರಿಸ್ಟೋರೇಷನ್ಗೆ 5 ಕಾರ್ಪೊರೇಷನ್ ಅಲ್ಲಿ 70 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚು ಮಾಡಿ ಈ ಎಲ್ಲಾ ಫುಟ್ಪಾತ್ ಅಲ್ಲ, ಅಟ್ಲೀಸ್ಟ್ 2000 ಕಿಲೋಮೀಟರ್ ಫುಟ್ಪಾತ್ ಅನ್ನ ತತ್ಕ್ಷಣ ರಿಪೇರಿ ಕೈಗೆತ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ.